ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಡಿಕೇರಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪರಿಷತ್ ದಿನ ಸಂಸ್ಥಾಪನಾ ದಿನ ಆಚರಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಭೂವರಹನಾಥ ಸ್ವಾಮಿಗೆ ವರಹ ಜಯಂತಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗಾವಿ ಜಿಲ್ಲೆ ಅಥಣಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಬಿರುಸಿನ ಮತ ಪ್ರಚಾರ ನಡೆಯಿತು. ಮಡಿಕೇರಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪರಿಷತ್ತಿನ ಸಂಸ್ಥಾಪನಾ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇದೀಗ 110 ವರ್ಷಗಳ ಸಂಭ್ರಮ. ಕನ್ನಡ ನಾಡು ನುಡಿ ಸಂಸ್ಕೃತಿ ರಕ್ಷಣೆಗಾಗಿ 1915ರಲ್ಲಿ ಆಗಿನ ಮೈಸೂರು ಸಂಸ್ಥಾಪಕರಾದ ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವಿಶೇಷ ಕಾಳಜಿ ವಹಿಸಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ಪರಿಷತ್ ಸಂಸ್ಥಾಪನೆಗೊಳ್ಳಲು ಪ್ರಮುಖ ಕಾರಣರಾಗಿದ್ದರು. ಆಗಿನಿಂದ ಇಂದಿನವರೆಗೂ ಹಲವು ಮಹನೀಯರು ಕನ್ನಡ ಕಟ್ಟುವ ಕಾರ್ಯದಲ್ಲಿ ತೊಡಗಿ ಕನ್ನಡ ನಾಡು ನುಡಿ ಬೆಳವಣಿಗೆಗೆ ನೆರವಾಗಿದ್ದಾರೆ ಎಂದು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ತಿಳಿಸಿದರು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಡಿಕೇರಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಚೇರಿಯಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ 50 ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆಯನ್ನು ಕನ್ನಡ ಅಧ್ಯಾಪಕ ವಿಲ್ಫ್ರೆಡ್ ಕ್ರಾಸ್ತಾ ಉದ್ಘಾಟಿಸಿದರು. ಪರಿಷತ್ತಿನ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್, ವಿಜ್ಞಾನ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಟಿಜಿ ಪ್ರೇಮ್ಕುಮಾರ್, ಪರಿಷತ್ತಿನ ಗೌರವ ಅಧ್ಯಕ್ಷರಾದ ಎಸ್ಐ ಮುನ್ನೀರ್ ಅಹಮದ್, ರೇವತಿ ರಮೇಶ್, ಲೇಖಕರ ಬಳಗದ ಅಧ್ಯಕ್ಷ ಲೋಕನಾಥ್ ಅಮೆಚೂರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕಡ್ಲೇರ ತುಳಸಿ ಮೋಹನ್, ಕೆಯು ರಂಜಿತ್ ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗಕೋಟಿ, ಕುಶಾಲನಗರ. 17 ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆಯ ನೂತನ ಕಟ್ಟಡ ನಿರ್ಮಾಣ, ವೈದ್ಯರು ಮಾತ್ರ ಇಲ್ಲ, ಈ ಕುರಿತು ಒಂದು ವರದಿ. 17 ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆಯ ನೂತನ ಕಟ್ಟಡ ನಿರ್ಮಾಣ, ವೈದ್ಯರು ಮಾತ್ರ ಇಲ್ಲ, ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಪಟ್ಟಣದಲ್ಲಿ ಸುಮಾರು 17 ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆಯ ನೂತನ ಕಟ್ಟಡ ನಿರ್ಮಾಣವಾಗಿದ್ದು, ವೈದ್ಯರ ಕೊರತೆಯಿಂದ ಇಲ್ಲಿನ ಜನತೆಗೆ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ. ಇನ್ನೂ ತಾಲೂಕಿನಲ್ಲಿ ಬರ ತಾಂಡವವಾಡುತ್ತಿದ್ದು, ಮಳೆ ಮತ್ತು ಬೆಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಇಂತಹ ಸಮಯದಲ್ಲಿ ಬಡ ಕುಟುಂಬಗಳು ಅನಾರೋಗ್ಯಕ್ಕೆ ತುತ್ತಾದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕನಿಷ್ಠ ಚಿಕಿತ್ಸೆ ಸಿಗದಂತಾಗಿದೆ. ಯಾಕೆಂದರೆ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 8 ವೈದ್ಯರ ಹುದ್ದೆಗಳು ಖಾಲಿಯಾಗಿದ್ದು, ಇದರ ಪೈಕಿ ಕೇವಲ 2 ವೈದ್ಯರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಬಡ ಕುಟುಂಬಗಳು ಹಾಗೂ ಹೆಣ್ಣು ಮಕ್ಕಳು ಹೆರಿಗೆಗೆ ಬಂದರೆ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದ ಕಾರಣ ಖಾಸಗಿ ಆಸ್ಪತ್ರೆ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಸಾವಿರಾರು ರೂಗಳು ಖರ್ಚಾಗುತ್ತಿದ್ದು, ಅದನ್ನು ಕಟ್ಟಲು ಸಾಧ್ಯವಾಗದೆ ಪರದಾಡುವಂತಾಗಿದೆ. ಇಂತಹ ಸಮಸ್ಯೆಗಳು ಇದ್ದರೂ ಸಹ ಶಾಸಕರು ಹಾಗೂ ಆಡಳಿತ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಅನುಮಾನ ಮೂಡುತ್ತಿದೆ. ಆದ್ದರಿಂದ ತಕ್ಷಣವೇ ಆರೋಗ್ಯ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ವೈದ್ಯರನ್ನ ನೇಮಿಸಿ ಬಡ ರೋಗಿಗಳ ನೆರವಿಗೆ ಬರಬೇಕೆಂದು ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಆಗ್ರಹಿಸಿ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟಿಸಿ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪಾವಗಡ ತಾಲೂಕೆಲ್ಲ ಪ್ರೈವೇಟ್ ಆಸ್ಪತ್ರೆಗೆ 45,000 ರೂಪಾಯಿ ತೆರಿಗೆ ಸುರಿತಾ ಇದ್ದಾರೆ. ಇದಾಗಬಾರ್ದು. ಬಹಳಷ್ಟು ಜನ ಬಡ ಜನ ಇದ್ದಾರೆ ಈ ತಾಲೂಕಿನಲ್ಲಿ, ಅವ್ರಿಗೆ ಬಸ್ ಚಾರ್ಜ್ ಇರೋದಿಲ್ಲ. ಅಂಥದನ್ನ ಬಿಟ್ಟು ಇವತ್ತು ನೀವು ಇಲ್ಲಿ ಡಾಕ್ಟರ್ ಇನ್ನು 3 ತಿಂಗಳಾದ್ರೂ ಕೂಡ ಇಲ್ಲಿ ಡಾಕ್ಟರ್ ಆಗಿದ್ದು ಒಂದು ವಿಪರ್ಯಾಸವನ್ನು ಹೇಳ್ಬೇಕಾದ್ರೆ, ಇವತ್ತು ನಮ್ಮ ಶಾಸಕರಾಗಿರಂತ ವೆಂಕಟೇಶ್ ಅವರು ಇನ್ನೊಂದು 2-3 ದಿನಕ್ಕೆ ನಮ್ಮ ಪಾವಗಡಕ್ಕೆ ತಕ್ಷಣ ಇನ್ನೊಂದು 2-3 ದಿನಕ್ಕೆ ನಮ್ಮ ವೆಂಕಟೇಶಪ್ಪನವ್ರಿಗೆ ಮಾತನಾಡ್ತೀನಿ. ಇವತ್ತೇ ನೀವು ಗಮನಿಸೋದು ಆಸ್ಪತ್ರೆಗೆ ಒಂದು 3-4 ಜನವನ್ನ ಕಳಿಸ್ಕೊಡ್ಬೇಕು. ಇನ್ನು 10 ಜನ ಬೇಕೀಗ. ನೀವೊಂದು 3-4 ಜನ ಬಂದ್ರೆ ಅಲ್ಲಿ ಎಷ್ಟೋ ಜನ ಬಡಜನ ಕಾಪಾಡ್ತಾರೆ. ನಾನು ಬಹಳಷ್ಟು ಹೇಳ್ತಾ ಇದ್ದೀನಿ, ನಮ್ಮ ವೆಂಕಟೇಶಪ್ಪನವರು ಬಹಳಷ್ಟು ಕಡೆ ಸಿಎಂ ಹತ್ರ ಭೇಟಿಯಾಗಿದ್ದಾರೆ. ನೀವು ಮಾತನಾಡ್ಬೇಕು ನಮ್ಮ ತಾಲೂಕಿನ ಬಗ್ಗೆ. ಆಸ್ಪತ್ರೆಯಲ್ಲಿ ಈ ತರ ಆಯ್ತಾ, ಅಲ್ಲಿ ಡಾಕ್ಟರ್ ಇಲ್ಲ, ನಮ್ಗೆ ಹೆಚ್ಚು ಹಾಕೊಡ್ರಿ ಅಂತ ಕೇಳ್ಬೇಕು ನಮ್ಮ ವೆಂಕಟೇಶಪ್ಪನವ್ರು ಕೂಡ. ಅದರಿಂದ ಅವ್ರನ್ನ ಮನವೊಲಿಸ್ತಾ ಇವತ್ತು ಗಾಡಿಗಳಿಲ್ಲ ಅಂತ ಬಂದಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೆಆರ್ಪೇಟೆ ತಾಲೂಕಿನ ಭೂವರಹನಾಥ ಸ್ವಾಮಿಗೆ ವರಹ ಜಯಂತಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂವೈಕುಂಠವೆಂದೇ ಪ್ರಖ್ಯಾತವಾಗಿರುವ
ಕಲ್ಲಹಳ್ಳಿಯ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿಗೆ ವರಹ ಜಯಂತಿ ಅಂಗವಾಗಿ ವಿಶೇಷವಾಗಿ ಅಭಿಷೇಕ ಮಾಡಿ ಶ್ರೀನಿವಾಸ ಕಲ್ಯಾಣ ನಡೆಸಿ ಸಂಭ್ರಮಿಸಲಾಯಿತು. 1,000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಪವಿತ್ರ ಗಂಗಾಜಲ, ಹಸುವಿನ ತುಪ್ಪ, ಜೇನುತುಪ್ಪ, ಅರಿಶಿಣ, ಶ್ರೀಗಂಧ, ಸುಗಂಧ ದ್ರವ್ಯಗಳಿಂದ ಅಭಿಷೇಕ ನಡೆಸಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ತುಳಸಿ, ಪವಿತ್ರ ಪತ್ರೆಗಳು ಸೇರಿದಂತೆ ಧವನ, ಕಮಲ ಸೇರಿದಂತೆ 58 ಬಗೆಯ ವಿಶೇಷ ಹೂಗಳಿಂದ ಪುಷ್ಪಾಭಿಷೇಕ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ವರಹ ಜಯಂತಿಯ ಅಂಗವಾಗಿ ದೇವಾಲಯಕ್ಕೆ ಆಗಮಿಸಿದ್ದ ಭಕ್ತರಿಗೆ ಮೊಸರನ್ನ, ಬಿಸಿಬೇಳೆಬಾತ್, ಸಿಹಿ ಪೊಂಗಲ್ ಮತ್ತು ಸಜ್ಜಪ್ಪ ಪ್ರಸಾದವನ್ನ ವಿತರಿಸಲಾಯಿತು. ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ 10,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ಭೂವರಹನಾಥ ಕ್ಷೇತ್ರದಲ್ಲಿ ದೇಶದಲ್ಲಿಯೇ ಅಪರೂಪದಾಗಿರುವ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯಲ್ಲಿ ನಿರ್ಮಿಸಿರುವ 17 ಅಡಿ ಎತ್ತರದ ಸ್ವಾಮಿಯ ಸುಂದರವಾದ ಶಿಲಾಮೂರ್ತಿಯನ್ನ ಕಣ್ತುಂಬಿಕೊಂಡರು. ಸರತಿ ಸಾಲಿನಲ್ಲಿ ಮುಂಜಾನೆಯಿಂದಲೇ ನಿಂತು ಶಿಸ್ತುಬದ್ಧವಾಗಿ ಸ್ವಾಮಿಯ ದರ್ಶನ ಮಾಡಿ ಧನ್ಯರಾಗಿದ್ದು ವಿಶೇಷವಾಗಿತ್ತು. ಯಜ್ಞವರಾಹಸ್ಯ ವಿಷ್ಣೋರವಿನತೇಜಸಃ ಸದಾಮಮ್ಯೇಪಿ ಭೂವಂತಿ ತೇಜಾಮಪಿ ನಮೋ ನಮಃ. ಇವತ್ತು ಭೂವರಹ ಜಯಂತಿ. ಭಗವಂತನಾದ ಹರಿ ಭಗವತಿ ಭೂದೇವಿಯ ಆರ್ತನಾದವನ್ನು ಕೇಳಿ ವೈಕುಂಠದಿಂದ ರಥಾತಳಕ್ಕೆ ಹೋಗಿ ಭೂದೇವಿಯನ್ನು ಉದ್ಧಾರ ಮಾಡಿ ಹಿರಣ್ಯಾಕ್ಷನ ಸಂಹಾರ ಮಾಡಿ ಉದ್ಧಾರ ಮಾಡಿದ ದಿವಸ. ಅದಕ್ಕೆ ಇವತ್ತು ಭಗವಂತನಿಗೆ ವಾರ್ಷಿಕವಾಗಿ ಮಾಡತಕ್ಕಂಥ ದೊಡ್ಡ ಪೂಜಾ ಮಹೋತ್ಸವವನ್ನು ಶ್ರೀ ಗೋಪಾಲಕೃಷ್ಣ ಅವಧಾನಿಗಳ ನೇತೃತ್ವದಲ್ಲಿ ಹಾಗೂ ತಿರುಪತಿಯಲ್ಲಿರತಕ್ಕಂಥ ಶ್ರೀ ರಾಮು ದೀಕ್ಷಿತರ ನೇತೃತ್ವದಲ್ಲಿ ಅಭಿಷೇಕ ಸಂಕಲ್ಪ ಎಲ್ಲ ನೆರವೇರಿಸಲಾಯಿತು. ಸಹಸ್ರಾರು ಮಂದಿಗೆ ಪ್ರಸಾದ ನಿವೇದನೆ ಆಗ್ತಾಯಿದೆ. ಈಗಾಗಲೇ ಸಿ ಎನ್ ಸಿ ಮಿಷನ್ನ ಕಾರ್ಯವ್ಯಾಪ್ತಿಯಲ್ಲಿ ರಂಗಮಂದಿರ ಬೇಗ ಮೊದಲನೇ ಪ್ರಾಕಾರ, ಎರಡನೇ ಪ್ರಾಕಾರ ಬೇಕಾಗತಕ್ಕಂಥ 600 ಅಡಿ ಬೇಸ್ ಕಲ್ಲನ್ನು ಆಗಲೇ ನಿರ್ಮಾಣ ಮಾಡಲಾಗಿದೆ. ಇದೊಂದು ವಾರದಲ್ಲಿ 16 ಪೈಗಳ ಯಂತ್ರಗಳನ್ನು ತಯಾರು ಮಾಡಿ ಆಚೆ ಪಬ್ಲಿಕ್ಗೆ ಜೋಡಿಸ್ತಾ ಇದ್ದೀವಿ. ಸುಮಾರು 2 ವರ್ಷದಲ್ಲಿ ಇಡೀ ಪ್ರೋಗ್ರಾಮನ್ನು ದೇವರ ದಯೆಯಿಂದ ಮುಗಿಸ್ಬೋದು ಅಂತೇಳಿ ಸ್ವಾಮಿಗಳ ಸಂಕಲ್ಪದಿಂದ ಮಾಡ್ತಾಯಿದ್ದೀವಿ. ಕರೆಂಟಿನ ಅಭಾವದಿಂದ ತೊಂದರೆ ಆಯಿತು ಅಂತ 150 KVA ಸೋಲಾರನ್ನು ಶ್ರೀ ಬಾಬು ವೀರಭದ್ರಪ್ಪ ಹಾಗೂ ಸಪ್ತಗಿರಿ ಕಾಲೇಜ್ ಚೇರ್ಮನ್ ಅವರ ಸಹಕಾರದಿಂದ ಇನ್ಸ್ಟಾಲ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಈ ಕಟ್ಟಡ ನಿರ್ಮಾಣ ಕಾರ್ಯ ಸುಲಭವಾಗಿ ಪ್ರಕೃತಿಯ ನೆರವಿನಿಂದ ಅಂದರೆ ಸೋಲಾರಿಂದ ಬರ್ತಕ್ಕಂಥ 150 KV ಕರೆಂಟಿಂದ ಬೇಗ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತಾಯಿದೆ. ಭಕ್ತರು ಈ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ನಮಸ್ಕಾರ. ಶ್ರೀನಿವಾಸ ರಾಘವನ್, ಭೂವರಹ ಸ್ವಾಮಿ ಟೆಂಪಲ್ ಟ್ರಸ್ಟ್, ಶ್ರೀ ಪರಕಾಲ ಸ್ವಾಮಿ ಮಠ, ವರಹನಾಥ ಕಲ್ಲಹಳ್ಳಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಬೆಳಗಾವಿ ಜಿಲ್ಲೆ ಅಥಣಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಬಿರುಸಿನ ಮತ ಪ್ರಚಾರ ನಡೆಯಿತು. ಬೆಳಗಾವಿ ಜಿಲ್ಲೆ ಅಥಣಿ ನಗರದಲ್ಲಿ ಭರ್ಜರಿ ಪ್ರಚಾರ. ಶ್ರೀ ಸಿದ್ದೇಶ್ವರ ದೇವಸ್ಥಾನ ಹಾಗೂ ಗಚ್ಚಿನ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದು ನಗರದಲ್ಲಿನ ಶ್ರೀ ಬಸವೇಶ್ವರ ಹಾಗೂ ಶ್ರೀ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಗೆ ನಮನ ಸಲ್ಲಿಸಲಾಯಿತು. ಬಳಿಕ ಶಾಸಕರು ಹಾಗೂ ಹಿರಿಯರಾದ ಶ್ರೀ ಲಕ್ಷ್ಮಣ ಸವದಿಯವರ ನೇತೃತ್ವದಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಿ ಮತಯಾಚಿಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಗಜಾನನ ಮಂಗಸೂಳಿ, ಶ್ರೀ ಚಿದಾನಂದ ಸವದಿ, ರಮೇಶ್ ಸಿಂದಗಿ ಸೇರಿ ಪ್ರಮುಖರು ಉಪಸ್ಥಿತರಿದ್ದರು.
ಅಥಣಿ ನಗರದಲ್ಲಿ ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ಚಿಕ್ಕೋಡಿ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭರ್ಜರಿ ರೋಡ್ ಶೋ ನಡೆಸಿದರು. ಅಥಣಿ ಪಟ್ಟಣದಲ್ಲಿ ನಡೆದ ಬೃಹತ್ ರೋಡ್ ಶೋನಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿಯ ಜನಪ್ರಿಯ ಶಾಸಕರಾದ ಲಕ್ಷ್ಮಣ ಸವದಿ ಅವರು ಭಾಗವಹಿಸಿ ಅಥಣಿ ಮತಕ್ಷೇತ್ರದ ಜನತೆ 80,000 ಬಹುಮತಗಳ ಅಂತರವನ್ನ ಅಥಣಿ ಜನ ನೀಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿಕೇರಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪರಿಷತ್ ದಿನ ಸಂಸ್ಥಾಪನಾ ದಿನ ಆಚರಿಸಲಾಯಿತು. ಕ್ಯಾರ್ಪೇಟೆ ತಾಲೂಕಿನ ಭೂವರಹನಾಥ ಸ್ವಾಮಿಗೆ ವರಹ ಜಯಂತಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗಾವಿ ಜಿಲ್ಲೆ ಅಥಣಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಬಿರುಸಿನ ಮತ ಪ್ರಚಾರ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.